2026 ಮತ್ತು 27ನೇ ಸಾಲಿಗಾಗಿ ಈ ಒಂದು ಚಟುವಟಿಕೆಗಳನ್ನು ಮಾಡಲಾಗಿದೆ. 10ನೇ ತರಗತಿ ಗಣಿತ, ಆಂತರಿಕ ಮೌಲ್ಯಮಾಪನ ಚಟುವಟಿಕೆ, ಯೋಜನಾ ಕಾರ್ಯ ಗಣಿತ. ಇದು 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ 8 ಚಟುವಟಿಕೆಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಸರ್ಕಾರಿ ಪ್ರೌಢಶಾಲೆ ಶಾಲೆ ಹೆಸರನ್ನು ಬರ್ಕೋತಕ್ಕಂಥದ್ದು, ವಿದ್ಯಾರ್ಥಿ ಹೆಸರು, ವರ್ಗ, ಹಾಜರಾತಿ ಸಂಖ್ಯೆ, ರೂಲ್ ನಂಬರ್ ಅನ್ನು ಬರ್ಕೋತಕ್ಕಂಥದ್ದು. ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ 1ರಲ್ಲಿ ವಿದ್ಯಾರ್ಥಿಗಳ ರೂಪಣಾತ್ಮಕ ಮೌಲ್ಯಮಾಪನಗಳನ್ನು ಬರೆದ ನಂತರ ಚಟುವಟಿಕೆ 1, 2 ಮತ್ತು ಸಾಧನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹಾಕ್ತಕ್ಕಂಥ. ಅದೇ ರೀತಿ ರೂಪಣಾತ್ಮಕ ಮೌಲ್ಯಮಾಪನ 2, 3, 4 ಈ ರೀತಿ ಎಲ್ಲ ಚಟುವಟಿಕೆಗಳಲ್ಲಿ 7ನೇ ಚಟುವಟಿಕೆ 8 ಸಾಧನ ಪರೀಕ್ಷೆ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳನ್ನು ಹಾಕಿ ಇಲ್ಲಿ ಕ್ರೋಢೀಕೃತ ಅಂಕಗಳನ್ನು ಹಾಕ್ಲಿಕ್ಕೆ FA1 ನಲ್ಲಿ 50ಕ್ಕೆ ಎಷ್ಟು, 2 ನಲ್ಲಿ ಎಷ್ಟು, 3, 4 ನಲ್ಲಿ ಎಷ್ಟು, ಒಟ್ಟು ಅಂಕಗಳು 200, ಶೇಕಡ ಅಂಕಗಳು ಎಷ್ಟು ಅಂತಕ್ಕಂಥ ಹಾಕೊಳ್ಳಿಕ್ಕೆ ಇಲ್ಲಿ ಸ್ಥಳಾವಕಾಶವನ್ನು ಕೊಡಲಾಗಿದೆ. ಈ ಪೇಜ್ನಲ್ಲಿ ಕಂಪ್ಲೀಟ್ ಆಗಿ ಆ ಒಂದು ಚಟುವಟಿಕೆಗಳಿಗೆ ವಿದ್ಯಾರ್ಥಿಗಳು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳು ಮತ್ತು ಸಾಧನ ಪರೀಕ್ಷೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳನ್ನ ಒಟ್ಟಾಗಿ ಇಲ್ಲಿ ಹಾಕಿ ಕಂಪ್ಲೀಟ್ ಆಗಿ 20 ಅಂಕಗಳಿಗೆ ಇಲ್ಲಿ ಅಂಕಗಳನ್ನು ಕೊಡುವಂಥದ್ದು. ಈಗ ನಾವು ಆ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಚಟುವಟಿಕೆಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ FA1 ಪ್ರತಿಯೊಂದು ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ 2 ಚಟುವಟಿಕೆಗಳನ್ನ ಬರ್ತಾ ಇರ್ತೇವೆ. ಹಾಗಾಗಿ ಇಲ್ಲಿ ಮೊದಲನೇ ಚಟುವಟಿಕೆಯನ್ನು ನೋಡ್ತಾ ಹೋಗೋಣ. ಈ ಮೊದಲನೇ ಚಟುವಟಿಕೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಘಟಕಗಳು ವಾಸ್ತವ ಸಂಖ್ಯೆಗಳು ಮತ್ತು ಬಹುಪದಯುಕ್ತಗಳು. ಬಹಳ ಕಡಿಮೆ ಪೇಜ್ನಲ್ಲಿ ಇದನ್ನ ಪ್ರಿಂಟ್ ಅನ್ನು ತೆಗೆದುಕೊಂಡಿದ್ರೆ ಕಡಿಮೆ ಪೇಜ್ ಇವೆ. ಕಡಿಮೆ ಪೇಜ್ನಲ್ಲಿ ಇದನ್ನು ಮಾಡಿರ್ತಕ್ಕಂಥ ತಾವು ಕೊನೆವರೆಗೆ ಸ್ಕಿಪ್ ಮಾಡಿರ್ತ ಕೊನೆವರೆಗೆ ನೋಡಿ ಹೇಗೆನಿಸಿದೆ ಅಂತಕ್ಕಂಥದ್ದು ತಾವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದು ಚೆನ್ನಾಗಿದೆ ಅಥವಾ ಇಲ್ಲ, ಏನಾದರೂ ಕರೆಕ್ಷನ್ ಇದೆ ಅಂತಕ್ಕಂಥ ತಾವು ಏನಾದರೂ ಇದ್ರ ಮಾಹಿತಿಯನ್ನು ಕೂಡ ಕೊಡಬಹುದು ಅಂತ. ಈಗ ಘಟಕ ಯಾವುದು ಅಂದ್ರೆ ವಾಸ್ತವ ಸಂಖ್ಯೆ ಮತ್ತು ಬಹುಪದೋಕ್ತಿಗಳನ್ನುವಂಥ ಘಟಕ ಚಟುವಟಿಕೆ 1ರಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು FA1 ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ 1ನೇ ಚಟುವಟಿಕೆ. ಕೆಳಗಿನ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ ಅಂತ ಚಿಕ್ಕ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ಅವುಗಳನ್ನು ಬಿಡಿಸ್ಲಿಕ್ಕೂ ಕೂಡ ಸ್ಥಳಾವಕಾಶವನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆಗಳೆಂದು ಸಾಧಿಸಿ ಅಂತ 2 ಪ್ರಶ್ನೆಗಳನ್ನು ಕೊಡಲಾಗಿದೆ. ಅವೆರಡು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸ್ತಕ್ಕಂಥ. ಇನ್ನು ಬಹುಪದೋಕ್ತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಳಗಿನ ಅಕ್ಷಗಳ ಶೂನ್ಯತೆಗಳ ಸಂಖ್ಯೆಯನ್ನು ಬರೆಯಿರಿ. ಇಲ್ಲಿರುವಂತಹ ಶೂನ್ಯತೆಗಳ ಸಂಖ್ಯೆ ಎಷ್ಟು, 1, 2, 3 X ಅಕ್ಷವನ್ನು ಎಷ್ಟು ಬಾರಿ ಛೇದಿಸಿದೆ ನೋಡಿಕೊಂಡು ಅಲ್ಲಿ ಶೂನ್ಯತೆಗಳ ಸಂಖ್ಯೆ 3 ಅಂತಕ್ಕಂಥ ಉತ್ತರ, ಇಲ್ಲಿ ಶೂನ್ಯತೆಗಳ ಸಂಖ್ಯೆ 2 ಅನ್ನುವಂಥ ಉತ್ತರ, ಇಲ್ಲಿ 1, 2, 3 ಶೂನ್ಯತೆಗಳ ಸಂಖ್ಯೆಗಳನ್ನು ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೂಡ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ. ಇಲ್ಲಿ ಶೂನ್ಯತೆಗಳ ಸಂಖ್ಯೆ X ಅಕ್ಷವನ್ನು ಛೇದಿಸಿಲ್ಲ, ಹಾಗಾಗಿ 0 ಅಂತಕ್ಕಂಥ. ಈ ರೀತಿಯಾಗಿ ಇಲ್ಲಿ ಶೂನ್ಯತೆಗಳ ಸಂಖ್ಯೆಯನ್ನ ಬರೆಯುವಂತ ಎಲ್ಲ ರೆಡಿ ಇದೆ. ಕೇವಲ ಶೂನ್ಯತೆಗಳ ಸಂಖ್ಯೆಯ ಉತ್ತರವನ್ನು ಮಾತ್ರ ಬರೀತಕ್ಕಂಥದ್ದು. ಇನ್ನು ಕೆಳಗಿನ ನೋಡ್ರಿ, ಈ ಕೆಳಗಿನ ಬಹುಪದೋಕ್ತಿಗಳ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನ ಬರೆಯಿರಿ ಅಂತಿದೆ. ಇಲ್ಲಿ ಕೊಟ್ಟಿರುವಂತಹ ಬಹುಪದೋಕ್ತಿಗಳನ್ನು ನೋಡಬೇಕು. ಆ ಬಹುಪದೋಕ್ತಿಗಳ ಮಹತ್ತಮ ಘಾತ ಅಥವಾ ಡಿಗ್ರಿ. ಇಲ್ಲಿ ಅತಿ ದೊಡ್ಡ ಘಾತ ಸಂಖ್ಯೆ ಎಷ್ಟಿದೆ, 2 ಇದೆ. ಹಾಗಾಗಿ ಮಹತ್ತಮ ಘಾತ ಅಥವಾ ಡಿಗ್ರಿ 2. ಇಲ್ಲಿ ಹೈಯೆಸ್ಟ್ ಘಾತ ಸಂಖ್ಯೆ ಎಷ್ಟಿದೆ, ಚರಾಕ್ಷರದ ಗರಿಷ್ಠ ಘಾತ 7 ಇದೆ. ಹಾಗಾಗಿ ಇದರ ಡಿಗ್ರಿ ಎಷ್ಟು, 7 ಅನ್ನುವಂಥದ್ದು. ಇಲ್ಲಿ X ಘಾತ ಗರಿಷ್ಠ 1 ಇದೆ, ಡಿಗ್ರಿ 1. ಇಲ್ಲಿ X ಘಾತ ಏನೂ ಇಲ್ಲ ಅಂದ್ರೂ ಕೂಡ ಅಲ್ಲಿ 0 ಇರುತ್ತೆ. ಹಾಗಾಗಿ ಇದರ ಡಿಗ್ರಿ ಎಷ್ಟು, 0 ಅನ್ನುವಂಥದ್ದು ಅಂತ. ಹಾಗಾಗಿ ಇವುಗಳನ್ನು ಗುಣಾಕಾರ ಮಾಡಿ x ಇಂಟು x x² ಅಂತ ಮಾಡಿ 5 ಇಂಟು x ಅಂದ್ರೆ 5x ಮಾಡಿ ಇದರಾಗ ನಾವು ಡಿಗ್ರಿಯನ್ನು ಬರೆಯುವಂಥದ್ದು. ಇಲ್ಲಿ ಕೂಡ ಅದೇ ರೀತಿ ಮಾಡ್ತಕ್ಕಂಥದ್ದು. ಇದು ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಇದೆ, ಇದರ ಡಿಗ್ರಿ ಎಷ್ಟು ಅಂತ ಬರೀತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಡಿಗ್ರಿಗಳನ್ನು ಬರೀತಕ್ಕಂಥದ್ದು. ಅಂದರೆ ಕೆಳಗಿನ ಬಹುಪದೋಕ್ತಿಗಳ ಮಹತ್ತಮ ಘಾತ ಮತ್ತು ಶೂನ್ಯತೆಗಳ ಸಂಖ್ಯೆಯನ್ನು ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಕೇಳುವಂಥದ್ದು. ಇನ್ನು ಬಹುಪದೋಕ್ತಿಯ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಶೂನ್ಯತೆಗಳನ್ನು ಕೊಡಲಾಗಿದ್ದು, ಶೂನ್ಯತೆಗಳಿಂದ ಬಹುಪದೋಕ್ತಿಗಳನ್ನು ರಚಿಸಿ ಅಪೇಕ್ಷಿತ ಬಹುಪದೋಕ್ತಿ ಸೂತ್ರ. ಇವು ಶೂನ್ಯತೆಗಳು ಕೊಟ್ಟಿದ್ದಾರೆ, ಒಂದು ಅಲ್ಫಾ ಕೊಟ್ಟಿದ್ದಾರೆ, ಇನ್ನೊಂದು ಬೀಟಾ ಕೊಟ್ಟಿದ್ದಾರೆ. ಈಗ ಆ ಒಂದು ಬಹುಪದೋಕ್ತಿ ಅಪೇಕ್ಷಿತ ಬಹುಪದೋಕ್ತಿಲಿ x² - ಅಲ್ಫಾ ಪ್ಲಸ್ ಬೀಟಾ. ಇಲ್ಲಿ ನೋಡಿ, ಇದನ್ನ ಇದೇ ಪ್ರಶ್ನೆ ನಾವು 3ನೇ ಪ್ರಶ್ನೆ ತೆಗೆದುಕೊಂಡು ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ x² - ಇದು 2 + 2 ಅಂದ್ರೆ 4 ಇಂಟು x ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಅಲ್ಫಾ 2 ಬೀಟಾ -2 ಅಂದ್ರೆ ಪ್ಲಸ್ ಇಂಟು ಮೈನಸ್ -2 ಇಲ್ಲ 4, ಇಲ್ಲೂ 0 ಆಗುತ್ತೆ. ಇದು ಸರಿ ಇಲ್ಲ, ಯಾಕಂದ್ರೆ ಮೈನಸ್ ಇದೆಲ್ಲ 0 ಆಗುತ್ತೆ. ಅದೇ ರೀತಿ ಅಲ್ಫಾ 3 ಬೀಟಾ 2 ಆದರೆ ಅಲ್ಫಾ ಪ್ಲಸ್ ಬೀಟಾ ಎಷ್ಟಾಗುತ್ತೆ, ಇದು 3 + 2 ಅಂದ್ರೆ 5 ಆಗುತ್ತೆ. ಅದೇ ರೀತಿ ಅಲ್ಫಾ ಇಂಟು ಬೀಟಾ ಅಂದ್ರೆ ಇದು ಎಷ್ಟಾಗುತ್ತೆ, 3 2 6 ಅಂತ. ಈ ಬಹುಪದೋಕ್ತಿ, ಈ ಅಪೇಕ್ಷಿತ ಬಹುಪದೋಕ್ತಿಯಲ್ಲಿ ಬೆಲೆಗಳನ್ನು ಆದೇಶಿಸಿದಾಗ ಇಲ್ಲಿ ನಮಗೆ ಆ ಒಂದು ಬಹುಪದೋಕ್ತಿಯನ್ನು ರಚಿಸಲಾಗಿದೆ. ಇದೇ ರೀತಿಯಾಗಿ ಇದು ಕೊಟ್ಟಿರ್ತಕ್ಕಂಥ 3 ಪ್ರಶ್ನೆಗಳಿಗೆ ಅಪೇಕ್ಷಿತ ಬಹುಪದೋಕ್ತಿ ಶೂನ್ಯತೆಗಳನ್ನು ಕೊಟ್ಟಿದ್ದಾಗ ಅಪೇಕ್ಷಿತ ಬಹುಪದೋಕ್ತಿಯ ಸೂತ್ರವನ್ನು ಉಪಯೋಗಿಸಿ ಬಹುಪದೋಕ್ತಿಗಳನ್ನು ರಚನೆ ಮಾಡುವಂಥದ್ದು.
ಇಲ್ಲಿ ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಲಾಗಿದೆ. ಈ ಕೆಳಗಿನವುಗಳಲ್ಲಿ ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಡಲಾಗಿದೆ. ಶೂನ್ಯತೆಗಳ ಮೊತ್ತ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಟೋಟಲ್ ಆನ್ಸರ್ ಅನ್ನು ಕೊಡಲಾಗಿದೆ. ಅಲ್ಲಿ ಅಲ್ಫಾ ಸಪರೇಟ್ ಬೀಟಾ ಸಪರೇಟ್, ಶೂನ್ಯತೆಗಳು ಸಪರೇಟ್ ಕೊಡಲಾಗಿತ್ತು. ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ 5 ಅನ್ನೋದು ಅಲ್ಫಾ ಪ್ಲಸ್ ಬೀಟಾದ ಉತ್ತರ, ಈ 6 ಅನ್ನೋದು ಅಲ್ಫಾ ಇಂಟು ಬೀಟಾದ ಉತ್ತರಗಳು. ಅಲ್ಲಿ ಶೂನ್ಯತೆಗಳು ಸಪರೇಟ್ ಕೊಡಲಾಗಿತ್ತು, ಇಲ್ಲಿ ಮೊತ್ತ ಮತ್ತು ಗುಣಲಬ್ಧಗಳನ್ನು ಕೊಡಲಾಗಿದೆ. ಮತ್ತು ಅದೇ ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಸೂತ್ರವನ್ನು ಉಪಯೋಗಿಸಿ ಇಲ್ಲಿ ಕೂಡ ಅದೇ ರೀತಿಯಾಗಿ ಕಂಡುಹಿಡಿಯುವಂಥದ್ದು. ನೆಕ್ಸ್ಟ್, ಈ ಕೆಳಗಿನ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ. ಅಂದ್ರೆ ಇಲ್ಲಿ ವರ್ಗ ಬಹುಪದೋಕ್ತಿಗಳನ್ನು ಕೊಡಲಾಗಿದೆ, ಅವುಗಳ ಶೂನ್ಯತೆಗಳನ್ನು ಅಪವರ್ತನ ವಿಧಾನದಿಂದ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡುವಂಥದ್ದು. ನೆಕ್ಸ್ಟ್, ಇದು ವೆರಿ ಇಂಪಾರ್ಟೆಂಟ್ ಇದೆ. ಒಂದು ಸಮಸ್ಯೆ ಇಂಥದ್ದು ಬಂತು ಅಂದ್ರೆ ಇಂಥ 2, 5, 7 ಯಾವುದು ಬಿಡಿಸ್ಬೋದು. ಹಾಗಾಗಿ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ಚಟುವಟಿಕೆ 1ಕ್ಕೆ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ರೂಪಣಾತ್ಮಕ ಮೌಲ್ಯಮಾಪನ 1ರಲ್ಲಿ ಚಟುವಟಿಕೆ 1 ಕಂಪ್ಲೀಟ್ ಆಗಿದೆ. ಈಗ ಚಟುವಟಿಕೆ 2 ಅನ್ನುವಂಥದ್ದು. ಎರಡನೇ ಚಟುವಟಿಕೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಘಟಕ ಒಂದೇ ತೆಗೆದುಕೊಳ್ಳಲಾಗಿದೆ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ. ಇಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬುವಂಥದ್ದು. ಇಲ್ಲಿ ಅನುಪಾತಗಳ ಹೋಲಿಕೆ ಕೊಡಲಾಗಿದೆ. ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಆ ನಕ್ಷೆಗಳು ಹೇಗಿರುತ್ತೆ, ಬೀಜಗಣಿತ ಪರಿಹಾರ ಸ್ಥಿರತೆ. ಈ ರೀತಿಯಾದಂತಹ ಅನುಪಾತ ಇದ್ದಾಗ ನಕ್ಷೆಗಳು ಪರಸ್ಪರ ಛೇದಿಸುತ್ತವೆ. ಬೀಜಗಣಿತ ಪರಿಹಾರ ಅನನ್ಯ ಅಥವಾ ಒಂದು ಪರಿಹಾರ ಹೊಂದಿದೆ. ಸ್ಥಿರತೆ ಅಂದ್ರೆ ಸ್ಥಿರ ಜೋಡಿಯನ್ನು ಹೊಂದಿದೆ ಅಂತ ಉತ್ತರ. ಇಲ್ಲಿ ಎಲ್ಲ ಏನಾಗಿವೆ, ನಕ್ಷೆಗಳು ಪರಸ್ಪರ ಐಕ್ಯ ಆಗಿರ್ತಾವೆ. ನಕ್ಷೆಗಳು ಪರಸ್ಪರ ಐಕ್ಯ ಆಗಿವೆ ಅಂತ ಬರೀಬೇಕು. ಬೀಜಗಣಿತ ಪರಿಹಾರ ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತೆ. ಸ್ಥಿರತೆ ಅಂದ್ರೆ ಅವಲಂಬಿತ ಸ್ಥಿರ ಜೋಡಿ ಅಂತ. ಇಲ್ಲಿ ಕೂಡ ರೇಖೆಗಳು ಸಮಾಂತರ. ಇಲ್ಲಿ ಬೀಜಗಣಿತ ಪರಿಚಯ ಯಾವುದೇ ಪರಿಹಾರ ಇಲ್ಲ, ಇದು ಅಸ್ಥಿರ ಜೋಡಿ ಅಂತ ಇಲ್ಲಿ ಬಿಟ್ಟ ಸ್ಥಳವನ್ನ ತುಂಬುವಂಥದ್ದು. ನೆಕ್ಸ್ಟ್, ಕೆಳಗಿನ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ಟೇಬಲ್ ಅನ್ನ ಪೂರ್ಣಗೊಳಿಸಿ. ಇಲ್ಲಿ ಇದು ಗ್ರಾಫ್ 4 ಅಂಕದಲ್ಲಿ ನಕ್ಷೆಯನ್ನು ಕೇಳ್ತಾ ಇರ್ತಾನೆ. ಹಾಗಾಗಿ ಟೇಬಲ್ ಅನ್ನು ಬಿಡಿಸ್ಲಿಕ್ಕೆ ಬಂತು ಅಂದ್ರೆ ಗ್ರಾಫ್ ಅನ್ನು ಹಾಕೋದು ಸರಳ ಆಗುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲಿ ಸಮೀಕರಣಗಳಿಗೆ ಟೇಬಲ್ ಅನ್ನು ಬಿಡಿಸ್ತಕ್ಕಂಥ. ಇಲ್ಲಿ ಸಮೀಕರಣಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಕೊಡಲಾಗಿದೆ. ಇಲ್ಲಿ ಎಕ್ಸ್ ಬೆಲೆ ಮತ್ತು ವಾಯು ಬೆಲೆಗಳನ್ನು ಭರ್ತಿ ಮಾಡಲಾಗಿದೆ. ಇಲ್ಲಿ ಎಕ್ಸ್ ಬೆಲೆ 0 ಇದ್ದಾಗ ಒಂದನೇದಕ್ಕೆ ಎಕ್ಸ್ ಬೆಲೆ 0 ಇದ್ದಾಗ ವಾಯು ಬೆಲೆ ಎಷ್ಟು ಅಂತಕ್ಕಂಥ ಇಲ್ಲಿ ಭರ್ತಿಯನ್ನು ಮಾಡ್ತಕ್ಕಂಥದ್ದು. ಎಕ್ಸ್ ಬೆಲೆ 0 ಇದ್ದಾಗ ವಾಯು ಬೆಲೆ ಅಂದ್ರೆ ಇಲ್ಲಿ 2 ಟೇಬಲ್ಗಳನ್ನು ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಒಂದೇ ಕೊಟ್ಟಿದ್ದೀನಿ. ಇದನ್ನು ಸರಿಪಡಿಸಿ ಮತ್ತೆ ನಾನು PDF ಅನ್ನ ಇಲ್ಲಿ ಕೊಟ್ಟಿರ್ತೇನೆ. PDF ಅನ್ನ ಇಲ್ಲಿ ತಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೇನೆ. ಇದು 2 ಸಮೀಕರಣಗಳಿವೆ, 2 ಟೇಬಲ್ಗಳನ್ನು ಬೇಕು. ಹಾಗಾಗಿ ಇದನ್ನು ಸರಿಪಡಿಸುವಂತ ಕೆಲಸವನ್ನ ಮಾಡ್ತೀನಿ. x + y = 4 ಇದನ್ನ ತೆಗೆದುಕೊಂಡಾಗ ಎಕ್ಸ್ ಬೆಲೆ 0 ಇದ್ದಾಗ ವಾಯು ಬೆಲೆ 4, ವಾಯು ಬೆಲೆ 0 ಇದ್ದಾಗ ಎಕ್ಸ್ ಬೆಲೆ 4 ಅನ್ನುವಂಥ ಈ ರೀತಿ ಈ ಟೇಬಲ್ ಅನ್ನ ಭರ್ತಿ ಮಾಡುವಂಥದ್ದು. ಇಲ್ಲಿ ಟೇಬಲ್ ಒಂದೇ ಕೊಟ್ಟಿದ್ದೀನಲ್ಲ, 2 ಸಮೀಕರಣಗಳಿಂದ ಇನ್ನೊಂದು ಟೇಬಲ್ ಅನ್ನು ಇಲ್ಲಿ ಕೊಟ್ಟು ಸರಿಪಡಿಸ್ತೇನೆ. ನೆಕ್ಸ್ಟ್, ಮುಂದೆ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಇಲ್ಲಿ ಕೂಡ ಇನ್ನೊಂದು ಟೇಬಲ್ ಅನ್ನು ತಾವು ತಯಾರು ಮಾಡ್ಕೊಳ್ಬೇಕು. ಯಾಕಂದ್ರೆ 2 ಟೇಬಲ್ಗಳು ಇರ್ತವೆ. ಹಾಗಾಗಿ ಇಲ್ಲಿ ಕೂಡ ಇನ್ನೊಂದು ಟೇಬಲ್ ಅನ್ನು ತಾವು ಹಾಕೊಂಡು ಮಾದರಿಯಾಗಿ ಒಂದು ಟೇಬಲ್ ಅನ್ನು ಕೊಟ್ಟಿದ್ದೇನೆ. ಇಲ್ಲಿ ಇನ್ನೊಂದು ಟೇಬಲ್ ಅನ್ನು ಹಾಕೊಳ್ಳುವುದರ ಮೂಲಕ ಇಲ್ಲಿ ಎಕ್ಸ್ ವೈ ಅಂತಕ್ಕಂಥ ಹಾಕೊಂಡು ಅದನ್ನ ಸರಿಪಡಿಸ್ಕೊಳ್ತಕ್ಕಂಥ. ಅಂದ್ರೆ ಇಲ್ಲಿ ಎಕ್ಸ್ ಮತ್ತು ವಾಯು ಬೆಲೆಗಳನ್ನ ಕಂಡು ಹಿಡ್ಕೊಂಡು ನಕ್ಷೆಯಲ್ಲಿ ಹಾಕಿ ಇದು 4 ಅಂಕದಲ್ಲಿ ಕೇಳುವಂತ ಒಂದು ಪ್ರಶ್ನೆ ಆಗಿರುತ್ತೆ ಅಂತ. ನೆಕ್ಸ್ಟ್, ಅದೇ ರೀತಿ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೊಡಲಾಗಿದೆ. ಇಲ್ಲೇ ಮೇಲ್ಗಡೆ 2 ಪ್ರಶ್ನೆಗಳನ್ನು ಕೊಡಲಾಗಿದೆ. 2 ನಕ್ಷೆಗಳನ್ನು ಇಲ್ಲಿ ಹಾಕುವಂಥದ್ದು. ಗ್ರಾಫ್ ಕೂಡ ಇಲ್ಲೇ ಕೊಡಲಾಗಿದೆ. ನೆಕ್ಸ್ಟ್, ಈಗ ರೂಪಣಾತ್ಮಕ ಮೌಲ್ಯಮಾಪನ 2 ಅಂತಿದೆ, FA2 ಇದೆ. ಇಲ್ಲಿ ಬರ್ತಕ್ಕಂಥ ಚಟುವಟಿಕೆ 3ನೇ ಚಟುವಟಿಕೆ ವರ್ಗ ಸಮೀಕರಣಗಳು ಹಾಗೂ ಸಮಾಂತರ ಶ್ರೇಣಿಗಳನ್ನು ಈ ಘಟಕ ತೆಗೆದುಕೊಳ್ಳಲಾಗಿದೆ. ಚಟುವಟಿಕೆ 3ರಲ್ಲಿ ಕೆಳಗಿನವುಗಳು ವರ್ಗ ಸಮೀಕರಣದ ಆದರ್ಶ ರೂಪ ಅಂದ್ರೆ ax² + bx + c = 0 ರೂಪದಲ್ಲಿ ಇವೆಲ್ಲ ಆದರ್ಶ ರೂಪದಲ್ಲಿಲ್ಲ. ಇವುಗಳನ್ನ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇಲ್ಲಿ ಉತ್ತರವನ್ನು ನೇರವಾಗಿ ಬರೀತಕ್ಕಂಥ 2x² ಆದ ನಂತರ +5x ಈ ಕಡೆ ಬಂದ್ರೆ -5x ಇರ್ತದೆ. ಅದೇ ರೀತಿ -3 ಈ ಕಡೆ -3 = 0 ಈ ರೀತಿ ಆದರ್ಶ ರೂಪದಲ್ಲಿ ಬರೆಯುವಂಥದ್ದು. ಎಲ್ಲ ವರ್ಗ ಸಮೀಕರಣಗಳನ್ನ ಆದರ್ಶ ರೂಪದಲ್ಲಿ ಬರೆಯುವಂಥದ್ದು. ನೆಕ್ಸ್ಟ್, ಕೆಳಗಿನ ವರ್ಗ ಸಮೀಕರಣದ ಶೋಧಕದ ಬೆಲೆ ಕೊಡಲಾಗಿದೆ. ಡೆಲ್ಟಾ = b² - 4ac ವರ್ಗ ಸಮೀಕರಣವನ್ನು ತೆಗೆದುಕೊಂಡು ಶೋಧಕದ ಬೆಲೆಯನ್ನು ಕಂಡು ಹಿಡಿಯುವ ಬದಲಾಗಿ ನೇರವಾಗಿ ನಾನು ಈ ಡೆಲ್ಟಾ ಬೆಲೆಯನ್ನು ಉತ್ತರವನ್ನೇ ಕೊಡಲಾಗಿದೆ. ಮೈನಸ್ ಅಂದ್ರೆ ಏನು, ಮೂಲಗಳ ಸ್ವಭಾವ ಊಹಾ ಮೂಲಗಳು. ಡೆಲ್ಟಾ ಬೆಲೆ ಅಂದ್ರೆ ಶೋಧಕದ ಬೆಲೆ 0 ಇದ್ದಾಗ ಮೂಲಗಳು ವಾಸ್ತವ ಮತ್ತು ಸಮ. ಡೆಲ್ಟಾ ಬೆಲೆ ಪ್ಲಸ್ ಇದ್ದಾಗ ಮೂಲಗಳು ವಾಸ್ತವ ಮತ್ತು ಭಿನ್ನ ಅಂತಕ್ಕಂಥದ್ದು. ಇಲ್ಲಿರುವಂತಹ ಶೋಧಕದ ಬೆಲೆಯನ್ನು ನೋಡೋದ್ರ ಮೂಲಕ ಅದಕ್ಕೆ ಸ್ವಭಾವವನ್ನು ಇಲ್ಲಿ ಉತ್ತರವನ್ನ ಬರೆಯುವಂಥದ್ದು. ನೆಕ್ಸ್ಟ್, ಸಮಾಂತರ ಶ್ರೇಣಿಗಳ ಘಟಕ ಇದೇ ಒಂದು ಚಟುವಟಿಕೆಯಲ್ಲಿ ಬರ್ತಕ್ಕಂಥ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a + b a + 2d. ಸಮಾಂತರ ಶ್ರೇಣಿಯ n ಸಾಮಾನ್ಯ ಆದಾಗ n ಪದ ಕಂಡಿದೆ an = a + n (n - 1 × d). ಕೊನೆಯ ಪದ ಇದ್ದಾಗ ಸೂತ್ರ l - n - 1 × d. ಈ ಎಲ್ಲ ಸೂತ್ರಗಳನ್ನು ಇಲ್ಲಿ ಬರೆಯುವಂಥದ್ದು ಕೊಡಲಾಗಿದೆ. ಇನ್ನು ಈ ಕೆಳಗಿನ ಸಮಾಂತರ ಶ್ರೇಣಿಯ ಬಾಕ್ಸ್ಗಳಲ್ಲಿ ಖಾಲಿ ಬಿಟ್ಟಿರುವ ಪದಗಳನ್ನು ತುಂಬಿದೆ. ಅಂದ್ರೆ ಸಮಾಂತರ ಮಾಧ್ಯದ ಸೂತ್ರವನ್ನು ಉಪಯೋಗಿಸಿ a =
a+b ಭಾಗಿಲೆ t ಅಂದ್ರೆ ಇವೆರಡನ್ನ ಕೂಡಿಸಿ ಇವೆರಡು ಒಂದು a ಒಂದು ಮತ್ತೊಂದು b ಅಂತಕ್ಕಂಥ ಇವೆರಡನ್ನ ಕೂಡಿಸಿ ಅರ್ಧ ಮಾಡ್ಬೇಕಂದ್ರೆ 2ರಿಂದ ಭಾಗಿಸಬೇಕು 26 2 28 ಅಂದ್ರೆ 28 ಅಂದ್ರೆ ಎಷ್ಟು 19 6 4 ಕೂಡಿಸಿದ್ರೆ 10 a+b ಅಂದ್ರೆ 4 + 6 10 10ಕ್ಕೆ 2ರಿಂದ ಭಾಗಾಕಾರ ಮಾಡಿದಾಗ 5 ಅಂತಕ್ಕಂಥ ಉತ್ತರವನ್ನ ತುಂಬಲಿಕ್ಕೆ ಸರಳವಾಗುವ ರೀತಿಯಲ್ಲಿ ಈ ಒಂದು ಚಟುವಟಿಕೆಗಳನ್ನು ಮಾಡಿರ್ತಕ್ಕಂಥದ್ದು. ಈ ಕೆಳಗಿನ ಸಮಾಂತರ ಶ್ರೇಣಿಯ ಬೆಲೆಯನ್ನು ಕಂಡಿದೆ an ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. a5 ನ ಬೆಲೆಯನ್ನು ಕಂಡಿದೆ ಅಥವಾ ಸಮಾಂತರ ಶ್ರೇಣಿಯ ಕಡೆ 12ನೇ ಪದವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ 2 ಪ್ರಶ್ನೆಗಳು. ಅದೇ ರೀತಿ ಇನ್ನೊಂದು ಪ್ರಶ್ನೆ ಕೂಡ a4 ಬೆಲೆ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯುವಂಥದ್ದು. ಇನ್ನು 6 10 14 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ. ಇನ್ನು ಮೂಲಗಳ ಸ್ವಭಾವ ಈ ಒಂದು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿರಿ. ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಬೇಕು. ಇಲ್ಲಿ ಮೂಲಗಳ ಸ್ವಭಾವ ಅಂದ್ರೆ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸುವಂಥದ್ದು ಪ್ರಶ್ನೆಯನ್ನು ಕೊಡಲಾಗಿದೆ. ಇನ್ನು ನೆಕ್ಸ್ಟ್ ರೂಪಣಾತ್ಮಕ ಮೌಲ್ಯಮಾಪನ ಅಂದ್ರೆ FA2 ನಲ್ಲಿ ಚಟುವಟಿಕೆ 4 ತ್ರಿಭುಜಗಳು ಮತ್ತು ನಿರ್ದೇಶಾಂಕ ರೇಖಾಗಣಿತ. ಇಲ್ಲಿ ಮಧ್ಯ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಬೇಕು a ಮತ್ತು b ಅಂತಕ್ಕಂಥದ್ದು. ಇಲ್ಲೊಂದು ರೇಖಾಖಂಡ ಇದೆ, ರೇಖಾಖಂಡದಲ್ಲಿ a ಇದೆ, ಈ ಕಡೆ b ಇದೆ. ಅಂದ್ರೆ ಈ ಮಧ್ಯ ಬಿಂದುವಿನ ನಿರ್ದೇಶಾಂಕ ಅಂದ್ರೆ x1 + x2 / 2 y1 + y2 ಸೂತ್ರ ಹಚ್ಚಿ ಮಧ್ಯ ಬಿಂದುವಿನ ನಿರ್ದೇಶಾಂಕ ಈ ಕಡೆ ಕಂಡುಹಿಡಿಯಬೇಕು. ಇದು d √(x2 - x1) ² + y2 - y1 ² ಅಂದ್ರೆ ಎರಡು ಬಿಂದುಗಳ ನಡುವಿನ ದೂರವನ್ನು ಈ ಕಡೆ ಕಂಡುಹಿಡಿತಕ್ಕಂಥದ್ದು. ಇಲ್ಲಿ ಇವು ಸೇಮ್ ಅದೇ ರೀತಿ ಈ ಕಡೆ ಇರ್ತಕ್ಕಂಥ ಇವುಗಳನ್ನು ಕಂಡುಹಿಡಿತಕ್ಕಂಥದ್ದು. ಇನ್ನು ತ್ರಿಭುಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಥೇಲ್ಸನ ಪ್ರಮೇಯ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಎಳೆದ ಸಮಾಂತರ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅನ್ನುವಂಥದ್ದು ಇದು ಒಂದು ಪ್ರಮೇಯ ಕೊಡಲಾಗಿದೆ. ಇನ್ನೊಂದು ಪ್ರಮೇಯ ಕೂಡ ಇಂಪಾರ್ಟೆಂಟ್ ಇರ್ತಕ್ಕಂಥ 2 ಪ್ರಮೇಯವೇ. ಆ 2 ಪ್ರಮೇಯಗಳನ್ನು ಕೋನ ನಿರ್ಧಾರಕ ಗುಣ ಪ್ರಮೇಯವನ್ನು ಕೂಡ ಇಲ್ಲಿ ಕೊಡಲಾಗಿದೆ ಚಟುವಟಿಕೆಯಲ್ಲಿ. ಇನ್ನು ರೂಪಣಾತ್ಮಕ ಮೌಲ್ಯಮಾಪನ FA3 ಇದು 2ನೇ ಸೆಮಿಸ್ಟರ್ನಲ್ಲಿ ಬರುವಂಥದ್ದು ಅಕ್ಟೋಬರ್ ನಂತರ. ಇಲ್ಲಿ ಕೂಡ ಒಟ್ಟು 4 ಚಟುವಟಿಕೆಗೆ ಇನ್ನು 4 2ನೇ ಹಂತದಲ್ಲಿ ಚಟುವಟಿಕೆ 5ನೇದು ತ್ರಿಕೋನಮಿತಿಯ ಪ್ರಸ್ತಾವನೆ ಹಾಗೂ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅಂತಿದೆ. ಈ ತ್ರಿಕೋನಮಿತಿಯ ಅನುಪಾತ ಕೋಷ್ಟಕಗಳು sin 0 ಡಿಗ್ರಿ 0, sin 31/2, sin 45/2, sin 60 √3/2, sin 91 ಅಂತಕ್ಕಂಥ ಇಲ್ಲಿ ಬೆಲೆಗಳನ್ನೆಲ್ಲವುಗಳನ್ನು ಆದೇಶಿಸ್ತಕ್ಕಂಥದ್ದು. ಇನ್ನು ತ್ರಿಭುಜವನ್ನು ಗಮನಿಸಿ ತ್ರಿಕೋನಮಿತಿಯ ಅನುಪಾತಗಳನ್ನು ಉದಾಹರಣೆಯಲ್ಲಿ ಬರೆಯಲಾಗಿದೆ. ಪಿ ಕೋನಕ್ಕೆ ಸಂಬಂಧಪಟ್ಟಂತೆ ಅಭಿಮುಖ ಬಾಹು ಬಾಗಿಲೆ ವಿಕರ್ಣ. ಪಿ ಕೋನಕ್ಕೆ ಸಂಬಂಧಪಟ್ಟಂತೆ ಅಭಿಮುಖ ಬಾಹು QR, ವಿಕರ್ಣ ಯಾವುದು ಅಂದ್ರೆ PR ಅಂತ ಇಲ್ಲಿ ಒಂದು ಮಾದರಿಯನ್ನು ಬರೆಯಲಾಗಿದೆ. ಎಲ್ಲವುಗಳನ್ನು ಈ ರೀತಿಯಾಗಿ ಈ ಕಡೆ ಪಿ ಕೋನಕ್ಕೆ ಸಂಬಂಧಪಟ್ಟಂತೆ ಈ ಕಡೆ R ಕೋನಕ್ಕೆ ಸಂಬಂಧಪಟ್ಟಿರುವಂತೆ ಈ ರೀತಿ ಸೂತ್ರಗಳನ್ನು ಅಭಿಮುಖ ಬಾಹು ಬಾಗಿಲೆ ವಿಕರ್ಣ ಅನುಪಾತಗಳನ್ನು ಎಲ್ಲವುಗಳನ್ನು ಇಲ್ಲಿ ಬರೆಯುವಂಥದ್ದು. ಇನ್ನು ಕೆಳಗಿನ ತ್ರಿಭುಜ ನೋಡಿ ತ್ರಿಕೋನಮಿತಿ ಅನುಪಾತಗಳ ಬೆಲೆಯನ್ನ ಬರೆಯಿರಿ. ಅಲ್ಲಿ ಕೇವಲ ಅಭಿಮುಖ ಬಾಹು ಬಾಗಿಲೆ ವಿಕರ್ಣ, ಪಾರ್ಶ್ವಬಾಹು ವಿಕರ್ಣ, ಅಭಿಮುಖ ಬಾಹು ಪಾರ್ಶ್ವ ಅಂತ ಅಷ್ಟೇ ಬರೀತೇವೆ ಮತ್ತು ಆ ಬಾಹುಗಳನ್ನು ಬರೀತೇವೆ. ಇಲ್ಲಿ ಬೆಲೆಗಳನ್ನು ಬರೀತಕ್ಕಂಥ sin A ಅಂದ್ರೆ ಏನು? ಎ ಕೋನಕ್ಕೆ ಸಂಬಂಧಪಟ್ಟಂತೆ ಅಭಿಮುಖ ಬಾಹು ಬಾಗಿಲೆ ವಿಕರ್ಣ ಇದೆ, ಅಭಿಮುಖ 3 ವಿಕರ್ಣ ಇದೆ 3/5. ಅದೇ ರೀತಿ cos A ಅಂದ್ರೆ ಏನು? ಎ ಕೋನಕ್ಕೆ ಸಂಬಂಧಪಟ್ಟಂತೆ ಪಾರ್ಶ್ವ ಬಾಹು ಬಾಗಿಲೆ ವಿಕರ್ಣ, ಪಾರ್ಶ್ವ ಅಂದ್ರೆ 4, ವಿಕರ್ಣ ಅಂದ್ರೆ ಎಷ್ಟು 5 ಅಂತ ಈ ರೀತಿಯಾದಂತಹ ಉತ್ತರವನ್ನು ಇಲ್ಲಿ ಎಲ್ಲವುಗಳನ್ನು ಬರೆಯುವಂಥದ್ದು. ಮತ್ತೆ ಇಲ್ಲಿ ಸಿ ಕೋನಕ್ಕೆ ಸಂಬಂಧಪಟ್ಟಂತೆ ಕೊಡಲಾಗಿದೆ. ಅದೇ ಬೆಲೆಗಳು ಬದಲಾವಣೆ ಮಾಡಲಾಗಿದೆ. ಸಿ ಕೋನಕ್ಕೆ ಅಂದ್ರೆ ಇಲ್ಲಿನ ಕೋನಕ್ಕೆ ಸಂಬಂಧಪಟ್ಟಂತೆ ಇವುಗಳನ್ನು ಬರೆಯುವಂಥದ್ದು. ಕೊನೆಗೆ ವೆರಿ ಇಂಪಾರ್ಟೆಂಟ್ ಇರತಕ್ಕಂಥ ಒಂದು ಪ್ರಶ್ನೆ, ಬಹಳಷ್ಟು ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಹಾಗಾಗಿ ಇದನ್ನು ಸಾಧಿಸಿ ಅಂತ ಇಲ್ಲಿ ಕೊಡಲಾಗಿದೆ. ನೆಕ್ಸ್ಟ್ ಬಿಡಿಸಿ ಅಂತಿದೆ. ಒಂದು ಗೋಪುರದ ನೆಲದ ಮೇಲೆ ನೇರವಾಗಿ ನಿಂತಿದೆ. ಗೋಪುರದ ಪಾದ 15 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಯ ಉನ್ನತ ಕೋನ 60 ಡಿಗ್ರಿ ಆಗಿದೆ. ಗೋಪುರದ ಎತ್ತರವನ್ನು ಕಂಡುಹಿಡಿದಂತೆ 2 ಪ್ರಶ್ನೆಗಳನ್ನು ಕೊಡಲಾಗಿದೆ. ಈ 2 ಪ್ರಶ್ನೆಗಳನ್ನು ಬಿಡಿಸುವಂಥದ್ದು. ನೆಕ್ಸ್ಟ್ ಚಟುವಟಿಕೆ 6 ರೂಪಣಾತ್ಮಕ ಮೌಲ್ಯಮಾಪನ 3ರಲ್ಲಿ ಬರ್ತಕ್ಕಂಥ ಚಟುವಟಿಕೆ 6. ಇಲ್ಲಿ ವೃತ್ತಗಳು ಹಾಗೂ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಅಂತಿದೆ. ವೃತ್ತಗಳನ್ನ ತಕ್ಷಣ 2 ಪ್ರಮೇಯಗಳನ್ನ ಬರ್ತವೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಅದರ ಸ್ಪರ್ಶಗಳ ಉದ್ದ ಸಮನಾಗಿರ್ತವೆ ಎಂದು ಸಾಧಿಸಿ ಅಂತ. ಇನ್ನೊಂದು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ 2 ಪ್ರಮೇಯಗಳನ್ನು ಕೊಡಲಾಗಿದೆ. ಅದೇ ರೀತಿ ಮುಂದಿಂದು ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರವನ್ನು ಇಲ್ಲಿ ಬರೀಬೇಕು. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಕಂಡುಹಿಡಿಯುವ ಸೂತ್ರ ಬರೀಬೇಕು. ಒಂದು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ಅಂದ್ರೆ ಇದು ಒಂದು ವೃತ್ತಖಂಡ ಇದೆ, ಇದು ಈ ರೀತಿಯಾಗಿರ್ತಕ್ಕಂಥ ಇದು ವೃತ್ತಖಂಡದ ವಿಸ್ತೀರ್ಣ ಇದ್ದಾಗ ಈ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಈ ಒಂದು ತ್ರಿಭುಜದ ವಿಸ್ತೀರ್ಣ, ಯಾವ ತ್ರಿಭುಜ ಇರ್ತದೆ ಆ ತ್ರಿಭುಜದ ವಿಸ್ತೀರ್ಣವನ್ನು ಕಳೆಯಬೇಕು ಅಂತ. ಇಲ್ಲಿ ಮತ್ತೊಂದು ತ್ರಿಜ್ಯಾಂತರ ಖಂಡ ಇರತಕ್ಕಂಥ ಒಂದು ಸೂತ್ರವನ್ನು ಪ್ರಶ್ನೆಯನ್ನು ಕೊಡಲಾಗಿದೆ. ಈ ಕಡೆ ಪರಿಹಾರವನ್ನ ಇಲ್ಲಿ ಪ್ರಶ್ನೆಯನ್ನು ಓದಬೇಕು, ಇಲ್ಲಿ ಚಿತ್ರವನ್ನು ನೋಡಬೇಕು, ಈ ಕಡೆ ಅದರ ಪರಿಹಾರವನ್ನ ಕಂಡುಹಿಡಿಯುವಂಥದ್ದು. ನೆಕ್ಸ್ಟ್ ರೂಪಣಾತ್ಮಕ ಮೌಲ್ಯಮಾಪನ 4ನೇದು ಚಟುವಟಿಕೆ 7 ಅಂತ. ಇದರಲ್ಲಿ ಕೂಡ 2 ಚಟುವಟಿಕೆಗಳು ಬರ್ತವೆ, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಂತ. ಇಲ್ಲಿ ಘನಾಕೃತಿ ಕೊಡಲಾಗಿದೆ. ಘನಾಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ,
ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಾಕೃತಿಯ ಘನಫಲದ ಸೂತ್ರಗಳನ್ನ ಬರಿತಕ್ಕಂಥ. ಇಲ್ಲಿ ಆಯತ ಘನ ಇದೆ, ಸಿಲಿಂಡರ್ ಇದೆ, ಶಂಕು ಇದೆ, ಗೋಳ ಇದೆ, ಆಮೇಲೆ ಅರ್ಧ ಗೋಳ ಇದೆ. ಎಲ್ಲ ಘನಾಕೃತಿಗಳ ಪಾರ್ಶ್ವ, ಪೂರ್ಣ ಮತ್ತು ಘನಾಕೃತಿಯ ಘನಫಲಗಳ ಸೂತ್ರಗಳನ್ನು ಬರೆಯುವಂಥದ್ದು. ನೆಕ್ಸ್ಟ್ ಅದೇ ರೀತಿಯಲ್ಲಿ ಇರ್ತಕ್ಕಂಥ ಜೋಡಿಸಿದ ಘನಾಕೃತಿಗಳಿಗೆ ಪರಿಹಾರ ಕಂಡುಹಿಡಿಯಲು ಪೂರ್ಣ ಸೂತ್ರವನ್ನು ಬರೀತಕ್ಕಂಥ. ಇಲ್ಲಿ ನೋಡ್ಬೇಕು ಜೋಡಿಸಿದ ಘನಾಕೃತಿಗಳು ಯಾವ್ಯಾವ ಇಲ್ಲಿ. ಒಂದು ಶಂಕು ಇದೆ, ಮತ್ತೊಂದು ಅರ್ಧ ಗೋಳ ಇದೆ. ಎರಡು ಘನಾಕೃತಿಗಳಿವೆ. ಆ ಘನಾಕೃತಿಗಳ ಹೆಸರುಗಳನ್ನು ಇಲ್ಲಿ ಬರೀತಕ್ಕಂಥದ್ದು. ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ಪಾರ್ಶ್ವ, ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎರಡೂ ಕೂಡಿಸಿದಾಗ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಬರುತ್ತೆ ಅಂತ. ಅದೇ ರೀತಿ ಘನದ ಘನಫಲ ಅಂದ್ರೆ ಶಂಕುವಿನ ಘನಫಲ ಪ್ಲಸ್ ಅರ್ಧ ಗೋಳದ ಘನಫಲ ಕಂಡಿಡಿದಾಗ ಅದು ಬರುತ್ತೆ ಅಂತ ಸೂತ್ರವನ್ನು ಇಲ್ಲಿ ಬರೆಯುವಂಥದ್ದು. ಅದೇ ರೀತಿ ಇಲ್ಲಿ ಒಂದು ಗೋಳದ ಮೇಲೆ ಸಿಲಿಂಡರ್ನ ಕೂತಿದೆ. ಹಾಗೆ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಿದೆ. ಈಗ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಮೇಲ್ಗಡೆ ಇರ್ತಕ್ಕಂಥ ವೃತ್ತದ ವಿಸ್ತೀರ್ಣ ಮತ್ತು ಈ ಒಂದು ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಈ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಅಂತ ಈ ರೀತಿಯಾಗಿ ಬರೀತಕ್ಕಂಥದ್ದು. ಅದೇ ರೀತಿ ಘನದ ಘನಫಲವನ್ನ ಅಂದ್ರೆ ಸಿಲಿಂಡರ್ನ ಘನಫಲ ಪ್ಲಸ್ ಗೋಳದ ಘನಫಲಗಳನ್ನು ಎರಡೂ ಕೂಡಿಸಿದಾಗ ಒಟ್ಟು ಉತ್ತರವನ್ನು ಇಲ್ಲಿ ಬರುತ್ತೆ ಅಂತ. ಇಲ್ಲಿ ಕೆಳಗಡೆ ಇಲ್ಲಿ ವೃತ್ತದ ಪಾದ ಇದೆಯಲ್ಲ, ಈ ಪಾದವನ್ನು ಮೈನಸ್ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಆ ಸ್ಥಳ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಾಗ ಇದು ಆ್ಯಡ್ ಆಗುತ್ತೆ, ಇದು ಮೈನಸ್ ಆಗುತ್ತೆ ಅಂತ. ಇಲ್ಲಿ ನೋಡ್ರಿ ಈ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ಪಾರ್ಶ್ವ ಮತ್ತು ಈ ಕಡೆ ಇರ್ತಕ್ಕಂಥ ಶಂಕು ಅಂದ್ರೆ ಒಂದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಎರಡು ಶಂಕುಗಳ ಪಾದಗಳ ಮೇಲ್ಮೈ ವಿಸ್ತೀರ್ಣಗಳ ಒಟ್ಟು ಮೊತ್ತನೇ ಈ ಒಂದು ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಅದೇ ರೀತಿ ಘನದ ಘನಫಲ ಅಂದ್ರೆ ಒಂದು ಸಿಲಿಂಡರ್ನ ಘನಫಲ ಪ್ಲಸ್ ಎರಡು ಶಂಕುಗಳ ಘನಫಲ ಅಂತ. ಇಲ್ಲಿ ನೋಡಿ ಈಗ ಈ ಒಂದು ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಚೌಕ ಘನದ 5 ಮುಖಗಳು ಅಥವಾ ಚೌಕ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂದ್ರೆ 6a² ಅಂತ ಬರುತ್ತೆ. ಪ್ಲಸ್ ಈ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ಇದನ್ನ ಕಳಿಬೇಕಾಗಿರುತ್ತೆ. ಸುತ್ತ ಇರ್ತಕ್ಕಂಥ ವೃತ್ತಾಕಾರದಲ್ಲಿ ಕೂತಿದೆಯಲ್ಲ, ಇದರ ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕು ಅಂತ. ಘನದ ಘನಫಲ ಅಂದ್ರೆ ಅರ್ಧ ಗೋಳದ ಘನಫಲ ಪ್ಲಸ್ ಈ ಒಂದು ಚೌಕ ಘನದ ಘನಫಲಗಳ ಒಟ್ಟು ಮೊತ್ತ ಈ ಘನಾಕೃತಿಯ ಘನಫಲಗಳು ಅಂತ. ನೆಕ್ಸ್ಟ್ ಕೊನೆಯದು ರೂಪಣಾತ್ಮಕ ಮೌಲ್ಯಮಾಪನ 4ರಲ್ಲಿ ಚಟುವಟಿಕೆ 8 ಅನ್ನು ನೋಡೋಣ. ಇಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆಯನ್ನು ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕ ಒಂದೇ ಪ್ರಶ್ನೆಗೆ 3 ಉತ್ತರಗಳನ್ನು ಕಂಡುಹಿಡಿತಕ್ಕಂಥ. ಇಲ್ಲಿ ಸರಾಸರಿಯನ್ನು ಕಂಡುಹಿಡಿಯುವಂಥದ್ದು, ಮುಂದಿನ ಪುಟದಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿತಕ್ಕಂಥದ್ದು, ನೆಕ್ಸ್ಟ್ ಅದೇ ಪೇಜ್ನಲ್ಲಿ ಬಹುಲಕವನ್ನು ಕಂಡುಹಿಡಿತಕ್ಕಂಥ. ಇಷ್ಟು ಈ ಒಂದು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 8ನೇ ಚಟುವಟಿಕೆ. ಮತ್ತು ಅದೇ ರೀತಿ ಕೆಳಗಿನವುಗಳಿಗೆ ಫಲಿತಗಣ, ಘಟನೆ ಹಾಗೂ ಸಂಭವನೀಯತೆಯನ್ನು ಕಂಡುಹಿಡಿ. ಒಂದು ದಾಳವನ್ನು ಒಂದು ಬಾರಿ ತಿನ್ನಿದಾಗ ಬರುವ ಫಲಿತಗಣ ಏನಾಗಿರುತ್ತೆ ಅಂದ್ರೆ ಒಂದು ದಾಳವನ್ನು ಒಂದು ಬಾರಿ ಅಂದ್ರೆ 1 2 3 4 5 6 ಅಂತ ಬರೀತೀವಲ್ಲ, ಅದನ್ನು ಬರೀಬೇಕು. n(s) ಟೋಟಲ್ ಎಷ್ಟಾಗುತ್ತೆ 6 ಅಂತ. ಅವಿಭಾಜ್ಯ ಸಂಖ್ಯೆ ಮೇಲೆ ಬರುವ ಘಟನೆ ಅಂದ್ರೆ ಎ ಆಗಿರಲಿ ಅಂತ ನಾವು ತಗೊಂಡ್ರೆ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾಗಿರ್ತಾವೆ 2 3 ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಿರುವಂತೆ ಈ ಪ್ರಶ್ನೆಗೆ ಸಂಬಂಧ 2 3 5 ಇದು n(a) ಎಷ್ಟಾಯ್ತು, ಇದು 3 ಅನ್ನುವಂಥದ್ದಾಯ್ತು. ಅಲ್ಲಿ ಮುಂದುಗಡೆ ವೈದ್ ಏನು ಮಾಡಬೇಕು, ಅದನ್ನ ಸಂಭವನೀಯತೆ ಸೂತ್ರವನ್ನು ಕೊಡಲಾಗಿದೆ. ಆ ಸೂತ್ರದಲ್ಲಿ ಬೆಲೆಗಳನ್ನು n(a) ಮತ್ತು n(s) ಬೆಲೆಗಳನ್ನು ಆದೇಶಿಸಿದಾಗ ಆ ಒಂದು ಘಟನೆಯ ಸಂಭವನೀಯತೆಯನ್ನು ಬರುತ್ತೆ ಅಂತ. ಅದೇ ರೀತಿ ವರ್ಗ ಸಂಖ್ಯೆ ಮೇಲೆ ಬರುವ ಇದೇ ಪ್ರಶ್ನೆಗೆ ವರ್ಗ ಸಂಖ್ಯೆ ಮೇಲೆ ಬರುವ ಪ್ರಶ್ನೆ, ಇಲ್ಲಿ ಮತ್ತೆ ಇದಕ್ಕೆ ಉತ್ತರವನ್ನು ಕಂಡುಹಿಡಬೇಕು. ಸಮಸಂಖ್ಯೆ ಮೇಲೆ ಬರುವ ಅಂದ್ರೆ ಒಂದೇ ಪ್ರಶ್ನೆಯಲ್ಲಿ 3 ಪ್ರಶ್ನೆಗಳನ್ನು ಕೊಡಲಾಗಿರ್ತಕ್ಕಂಥದ್ದು. ಅದೇ ರೀತಿ ಒಂದು ಪೆಟ್ಟಿಗೆಯಲ್ಲಿ 5 ಕೆಂಪು ಗೋಲಿಗಳು, 8 ಬಿಳಿ ಗೋಲಿಗಳು ಮತ್ತು 4 ಹಸಿರು ಗೋಲಿಗಳಿವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ಹೊರತೆಗೆಯಲಾಗಿದೆ. ಹೊರತೆಗೆದ ಗೋಲಿ ಏನಾಗಿರುತ್ತೆ, ಒಂದು ಕೆಂಪು ಗೋಲಿ ಆಗಿರುವ ಘಟನೆ. ಇಲ್ಲಿ ಮೊದಲು n(s) ಅನ್ನು ಕಂಡುಹಿಡಿಬೇಕು. ಗೋಲಿಗಳ ಸಂಖ್ಯೆ 5 8 4 12 8 4 12 5 17 ಅಂದ್ರೆ n(s) ಟೋಟಲ್ 17 ಆಗುತ್ತೆ. ಅವುಗಳನ್ನು ಕೂಡಿಸ್ಕೊಳ್ಬೇಕು. ಕೆಂಪು ಗೋಲಿ ಆಗಿರುವ ಘಟನೆ ಅಂದ್ರೆ ಕೆಂಪು ಗೋಲಿಗಳು 5 ಇವೆ. n(a) 5 n(a)n(s) ಮಾಡಿದ್ರೆ ಈ ಕಡೆ ಸಂಭವನೀಯತೆ ಅನ್ನುವಂಥದ್ದು ಈ ಕಡೆ ಬರುತ್ತೆ. ಅಂದ್ರೆ ಇಲ್ಲಿ ಸಂಭವನೀಯತೆಯನ್ನು ಕಂಡುಹಿಡಿತಕ್ಕಂಥ. ಅದೇ ರೀತಿ ಈ ಪ್ರಶ್ನೆಗೂ ಸಂಭವನೀಯತೆ, ಈ ಪ್ರಶ್ನೆಗೂ ಕೂಡ ಸಂಭವನೀಯತೆಯನ್ನು ಕಂಡುಹಿಡಿತಕ್ಕಂಥದ್ದು. ಆದ್ಮೇಲೆ ಈ ರೀತಿಯಾಗಿ ಒಂದು ಚಿಕ್ಕದಾಗಿರ್ತಕ್ಕಂಥ ಕಡಿಮೆ ಪುಟದಲ್ಲಿ ಮಕ್ಕಳಿಗೆ ಕಡಿಮೆ ಬರವಣಿಗೆ ಆಗುವ ಹಾಗೆ ಈ ಒಂದು ಚಟುವಟಿಕೆಗಳನ್ನು 8 ಚಟುವಟಿಕೆಗಳನ್ನು ನಾನು ರೆಡಿ ಮಾಡಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರೂ ನನ್ನ ನಮಸ್ಕಾರ.